ನಿಧಿಗಾಗಿ ಎಲ್ಲ ನಿಧಿ ಕಳ್ಳರು ಮಾಡಿರುವಂತಹ ಕೆಲಸ, ಕಳ್ಳ ಕೆಲಸ. ಹೆಲೋ ಗೈಸ್, ನಾನು ನಿಮ್ಮ ವ್ಲಾಗರ್ ಸಂಜು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಡೇನ ಈಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ನಾವು ಹೊರಟಿದ್ದೆ ಸಿದ್ರು ಬೆಟ್ಟ ಅಂತ ಒಂದು ಬೆಟ್ಟಕ್ಕೆ. ಅದನ್ನು ನಿಜ್ಗಲ್ ಬೆಟ್ಟ ಅಂತಲೂ ಸಹ ಕರೀತಾರೆ. ನಾವು ಇಂಟ್ರಾದಲ್ಲಿ ಹೊರಟು ಕಾರಲ್ಲಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ. ನಾವು ಫಸ್ಟ್ ಬಂದು ನಮ್ಮ ಬೇಬಿಗೆ ಹೊಟ್ಟೆ ತುಂಬ ಸ್ವಲ್ಪ ಮೇವು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಕುಡಿಸ್ಬಿಟ್ಟು ಎಣ್ಣೆ ಹೇಳ್ರಿ ಡೀಸೆಲ್ನ. ಇವನು ಯಾರಪ್ಪ ಅಂದರೆ ನನ್ನ ತಮ್ಮ ದಿಗಂತ್ ಅವ್ರ ಫ್ರೆಂಡು. ಅವನು ಬರ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ಅವನು ಕರ್ಕೊಂಡು ನಾವು ಇಲ್ಲಿಂದ ಹೊರಟು ಅಲ್ಲಿ ಹೌದಾ ಬರೀ ಇಂಥದೆಯ. ಆಮೇಲೆ ನಾವು ಬೂದಾಳ ಹತ್ರ ನಿಂತ್ಬಿಟ್ಟು ಹಲಸಿನಣ್ಣು ಮತ್ತು ಒಂಬಾಳೆಲ್ಲ ಇಸ್ಕೊಂಡು ನಾವು ಸೀದಾ ಬೆಟ್ಟದ ಕಡೆ ಹೊರಟು. ಗೈಸ್ ಏನಪ್ಪ ಅಂದರೆ ನಾವು ಬಂದು ಈ ಮಂಟಪಗಳು ಇರ್ತವೆ. ಈ ಮಂಟಪಗಳು ಯಾರು ಬರ್ತಾರೋ ಅವ್ರವ್ರು ಹಿಡ್ಕೊಬೋದು ಇದ್ದಷ್ಟು. ಹಿಂಗೆ ಬಂದು ಮೇಲ್ಗಡೆ ಹೋಗಿದ್ದು. ಅಲ್ಲಿ ಮೇಲ್ಗಡೆ ಅಲ್ಲೆಲ್ಲ ಫುಲ್ ಜನ ಇದ್ದರು. ಹಂಗೂ ಬಂದು ಹುಡಿಕೊಂಡು ಓಡಿ ಬಂದೆ. ಹಿಂಗೋ ಇದ್ದೋ ಒಂದು 2-3 ಖಾಲಿ ಇದ್ದೋ ಒಂದು ಇಟ್ಕೊಂಡಿದ್ದೀನಿ. ಆಮೇಲೆ ಬಂದ ತಕ್ಷಣ ನಾವು ಇಟ್ಕೊಂಡಿರೋ ಮಂಟಪಕ್ಕೆ ಐಟಮ್ ಎಲ್ಲ ಶಿಫ್ಟ್ ಮಾಡ್ಕೊಳಕ್ಕೆ ಇಳಿಸ್ಕೊತಾ ಇದ್ದೋ. ಬೆಟ್ಟಕ್ಕೆ ಬಂದರೆ ಅಡುಗೆ ಮಾಡ್ಕೊಂಡು ತಿನ್ನೋದು ಬಿಟ್ಟು ಮನೆ ಕಡೆಗೆ ಹೋಗೋದು ಬಿಟ್ಟು ಪೂಜೆ ಮಾಡೋಕ್ಕೆ ಇಲ್ಲಿ ನೋಡ್ರಿ ಹೆಂಗೆ ತಿನ್ಕೊಂಡು ಕೂತವ್ರೆ. ಅಷ್ಟರಲ್ಲಿ ತಿನ್ಕೊಂಡು ಕೂತವ್ರೆ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಆಮೇಲೆ ಹಂಗೆ ಸೈಡಲ್ಲಿ ಗ್ಯಾಪಲ್ಲಿ ನಾನೊಂದು ಹಲಸಿನಣ್ಣು ಕಿತ್ಕೊಂಡು ಒಂದು ಸ್ವಲ್ಪ ಓಡಾಡ್ಕೊ ಬರೋಣ ಅಂತ ನಾವೆಲ್ಲ ಹೊರಟು. ಆಮೇಲೆ ನಮ್ಮ ಇಂಟ್ರಾ V30 ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಬೇಕಾಯ್ತು ಎಡಿಟ್ ಮಾಡೋಕ್ಕೆ ಅಂತ ಬಂದು ವಿಡಿಯೋಗೆ ಬೇಕಾಗಿರೋಂಥ ಕ್ಲಿಪ್ಸ್ಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ಹೊರಟು. ಆಮೇಲೆ ಕೋಳಿ ಎಲ್ಲ ದೇವ್ರಿಗೆ ಕುಯ್ಕೊಂಬಂದ್ಬಿಟ್ಟು ಕಟ್ ಮಾಡಿ ಕೊಟ್ಬಿಟ್ಟು ನಾವು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟು. ಆಮೇಲೆ ಬೆಟ್ಟದ ಮೇಲಕ್ಕೆ ಬಂದು ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಕೆಳಗಡೆಗೆ ಹೊರಟು. ಅಕ್ಕ ಕೊಡೋ ಇಷ್ಟೊತ್ತಕ್ಕ ಕೊಡೋ ಅಂತಿದ್ದು. ಇವಾಗ ಬಕಾಸುರ ವಂಶದವರು ನೆಲಮಂಗಲದಿಂದ. ನೀನ್ ಯಾವ ಊರು? ಏನಪ್ಪ ಎಲ್ಲ ಫುಲ್ಲು ಐತೆ ನಡಿಯ ತರ ಕೆಡ್ಸ್ಕೊಂಬೇಡ. ಫುಲ್ಲು ಕತ್ಲೆ ಮಸ್ತಾಗೈತೆ ದೇವ್ರು ಮಾತ್ರ. ಎಷ್ಟು ಕಷ್ಟ ಬಿತ್ತವ್ರು ಹೇಳಿಲಿ ಅಪ್ಪ. ಒಳಗಡೆ ಫುಲ್ಲು ತಣ್ಣಗೈತಿ ಕೊಲ್ಲೆಲ್ಲ. ಅಲ್ಲಿ ಫುಲ್ಲು ಒಳಗಡೆ AC ತರ ಐತೆ ನೋಡಿದೆ ಕತ್ಬಕ್ಸ್ ನೋಡಿದ್ರೆ ನಡಿ. ಮುಣ್ಣೆ ಹಾಕ್ಬಿಟ್ಟಿದ್ರು. ಎಲ್ಲ ಕಿತ್ತಾಕ್ ತೆಗ್ದಿರೋದು. ನಿಧಿಗಾಗಿ ಎಲ್ಲ ನಿಧಿ ಕಳ್ಳರು ಮಾಡಿರುವಂತಹ ಕೆಲಸ, ಕಳ್ಳ ಕೆಲಸ ನಮ್ಮ ದಿಗುವಂಥವ್ರು. ಮುಂಚೆನೆ ಇದು ಇವ್ರ ಜಾಗ ರಿಟರ್ನು ಎಕ್ಸ್ಪ್ಲೋರ್ ಮಾಡೋಕ್ಕೂ ಮುಂಚೆನೆ ಈ ಬೂದ್ಗುಂಬ್ಳ ಕೈಯಲ್ಲಿ ಇನ್ನೂ ಏನೇನೋ ಮಾಡೋರು, ಏನೇನೋ ಕಂತ್ರಿ ಕೆಲಸ ಎಲ್ಲ ಮಾಡೋರು ಬಂದಿಲ್ಲಿ. ಇವಾಗ ಒಳ್ಳೆ ಜಾಗ ಆಗಿದೆ. 4 ಕೋಳಿಗೆ 3 ಜನ ಹಿಡ್ಕೊಂಡು ಹೋಯ್ತವ್ರೆ ಸುಮ್ಮನೆ ಹಿಂಗೆ. ಗೈಸ್ ಹುಷಾರಿಲ್ಲ, ಜ್ವರ ಬಂದೈತೆ, ಮಲಿಕೊಂಬಿಟ್ಟವನೆ. ಏನು ನಿನ್ ಕೆಂಪಸಲ್ಲಿ ಬಂದಿದ್ಯಾ ತಾನೇ? ಹೋಯ್ತಾ ಇರು. ಸಾರಿ, ಕೆಂಪು ಕಾರಲ್ಲಿ. ಗೊತ್ತು ಕಣ, ಕೆಂಪಸ್ ಕೆಂಪು ಕಾರ್ ಕ್ಯಾಚ್ ಮಾಡ್ಕೊಂಡ್ ಬಂದಿರೋದು. ಕೆಂಪಸ್ ಹತ್ಕೊಂಡು ಕೆಂಪು ಕಾರ್ ಕ್ಯಾಚ್ ಮಾಡ್ಕೊಂಡ್ ಬಂದಿರೋದು. ಬೆಟ್ಟಮ್ಮ ಬೆಟ್ಟ ಹತ್ತವ್ರೆ. ನಾವಿವಾಗ ಬೆಟ್ಟದ ಮೇಲ್ಕೆ ಹೋಗ್ಬೇಕಾಯ್ತು. ಅದಕ್ಕೆ ಆರತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಹಂಗೆ ಇವಾಗ ಬೆಟ್ಟದ ಮೇಲ್ಕೆ ಹೊಲ್ಟೋ. ಗಾಯ್ಸ್ ಕೆಂಪಸ್ ಹತ್ಕೊಂಡ್ ನಮ್ಮ ಅಕ್ಕವ್ರಿಗೆ ನಮಸ್ಕಾರ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇವನ ಕೈಯಲ್ಲೇ ಹೊಡೆದಾಕ್ತೀನಿ. ನನಗೆ ಏನ್ ಕೊಡ್ತೀಯಾ? ನಿನ್ ಕಿವಿಲಿರೋ ಬಿಚ್ಕೊಡ್ತೀಯಾ? 50,000 ಆಗ್ಲಿ ಅದೆಲ್ಲ ಲೆಕ್ಕಾಚಾರ. ಅದ್ ನೀನ್ ಹೊಡೆದಾಕ್ ಕೈಯಲ್ಲಿ.
ನೀನು ಹೊಡೆದಕ್ಕೆ ನಾನು ಏನು ಕೇಳಿದ್ರು ಕೊಡ್ತೀನಿ. ಬೆಟ್ಟದ ಮೇಲಕ್ಕೆ ಬಂದಾದ್ಮೇಲೆ ಪೂಜೆ ಮುಗಿಸ್ಕೊಂಡು ಫುಲ್ಲು ಟಾಪಿಗೆ ಬಂದು ಫೋಟೋ ಎಲ್ಲ ತಗೊಂಡು ಇಲ್ಲಿಂದ ಸ್ವಲ್ಪ ವ್ಯೂಗೆ ಎಲ್ಲ ನೋಡ್ಕೊಂಡು ಇಲ್ಲಿಂದ ನಾವು ಕೆಳಗಡೆ ಹೊರಟು. ಗೈಸ್ ನನ್ನ ತಮ್ಮ ಪಾಪ ಬಡ್ಕೊಂತವನೇ ಇನ್ನೊಂದೇ ಒಂದು ಫೋಟೋ ತೆಗಿಬಾ ಅಂತ. ನಾನು ಸುಮ್ಮನೆ ಕೆಳಗೆ ಬರೋ ಅಂತ ಅಂದ್ಬಿಟ್ಟು ನಾನು ಬಂದೇ ಬಿಟ್ಟೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬಂದು ಫೋನ್ ಕಿತ್ಕೊಂಡ್ಬಿಟ್ರೆ ಈ ಅಪ್ಪ ಫೋನ್ ಕಿತ್ಕೊಂಡ್ಬಿಟ್ರೆ ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ಲ ಕ್ಲೀನ್ ಮಾಡಿರೋದು ಎಲ್ಲ ಫುಲ್ ನೀಟಾಗಿ ಮಾಡೋರು ಸಿಟಿಯಿಂದ. ಐಕ್ಲು ಬಂದು ದೇವ್ರು ಅಲ್ಲಿ ಏನಪ್ಪ ಎಲ್ಲ ಫುಲ್ಲು ಐತೆ ನಡಿ ಥರ ಕೆಲ್ಸ್ಕೊಂಬೇಡ. ಫುಲ್ಲು ಕತ್ಲೆ ಮಸ್ತಾಗೈತೆ ದೇವ್ರು ಮಾತ್ರ. ಎಷ್ಟು ಕಷ್ಟ ಬಿತ್ತವ್ರು ಹೇಳಿ ಅಪ್ಪ. ಇಷ್ಟೇ ಜಾಗದಲ್ಲಿ ಎಷ್ಟೊಂದು ಮಣ್ಣು ತೆಗ್ದು ಗುಂಡಿ ತೆಗ್ದು ಅಪ್ಪ ಏನು ಕಷ್ಟ ಬಿದ್ದುಬಿಟ್ಟವ್ರು ಬಿಡಿ ಇದು ಮಾಡೋಕ್ಕೆ. ಗುಹೆ ನಾನು ಆಲೆ 8 ವರ್ಷದ ಮುಂಚೆನೇ ಮಾತಾಡಿದೆ ಈ ಗುಹೆ ಬಗ್ಗೆ, ಗೊತ್ತಾ? ನಾನು 8 ವರ್ಷದ ಮುಂಚೆನೇ ಹೇಳಿದೆ ಗೊತ್ತಾ ಎಲ್ಲರ ಕೈಲಿ ಇದೊಂದು ದೇವಸ್ಥಾನ ಇದೆ ಅಂತ. ಮುಂಚೆನೇ ಇದು ಇವ್ರ ಜಾಗ ರಿಟರ್ನು ಎಕ್ಸ್ಪ್ಲೋರ್ ಮಾಡೋಕ್ಕೂ ಮುಂಚೆನೇ ಈ ಬೂದ್ಗುಂಬ್ಳ ಕೈಯಲ್ಲಿ ಇನ್ನೂ ಏನೇನೋ ಮಾಡೋರು, ಏನೇನೋ ಕಂತ್ರಿ ಕೆಲಸ ಎಲ್ಲ ಮಾಡೋರು ಬಂದಿಲ್ಲಿ. ಇವಾಗ ಒಳ್ಳೆ ಜಾಗ ಆಗಿದೆ. ಹೆಂಗೋ ಆಸೆ ಇತ್ತು ಬಂದೋಗ್ಬೇಕಾಯ್ತು ಅಂತ ಬಂದು ನೋಡಿ ತೀರ್ಮಾನಿಸಿ ಹೋಗ್ತಾ ಇದ್ದೀವಿ. ಗೈಸ್ ಬೆಟ್ಟದಿಂದ ಕೆಳಗೆ ಬಂದ್ಬಿಟ್ಟು ಊಟ ಎಲ್ಲ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಊರ ಕಡೆಗೆ ಹೋಗೋಕ್ಕೆ ಹೊರಟು. ಇನ್ನೇನು ಇಲ್ಲ, ಕೆಲಸ ಎಲ್ಲ ಮುಗೀತಿಲ್ಲಿ, ವಾಪಸ್ ಊರಿಗೆ ಹೋಗ್ಬೇಕಷ್ಟೆ. ಗೈಸ್ ನನ್ನ ಕೈಲಾದಷ್ಟು ಮಾಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೀವು ನಮಗೆ ಇದೇ ಥರ ನಮಗೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದ್ರೆ ನಮಗೂ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಧೈರ್ಯ ಬರುತ್ತೆ ಅಷ್ಟೇ.